ರಾಹುಲ್ ಅಂತ ಏನೋ ಹೆಸರಿದೆ ಒಂದು. ಅವನು ಈ ಗಲಭೆಗೆ ಕಾರಣ, ಮೊದಲನೇ ಸಾರಿ ಕಲ್ಲು ಹೊಡೆದಿದ್ದೆ ಅವನಿಂದ ಶುರುವಾಯಿತು ಅಂತ ಕೂಡ ಇದೆ. ಯಾಕೆ ಇಲ್ಲಿವರೆಗೂ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಯಾಕೆ ಬಜರಂಗ ದಳವನ್ನು ಬ್ಯಾನ್ ಮಾಡುವಂತಹ ಪ್ರಕ್ರಿಯೆಗೆ ಹೋಗ್ಲಿಲ್ಲ? ಯಾಕೆ ಬಜರಂಗ ದಳದ ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷ ಯಾರಿದ್ದಾರೆ ಅವ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇದು ಯಾವುದೂ ಮಾಡದೆ ನಾವು ಕಾನೂನನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಈಶ್ವರಪ್ಪ, ನಾವು ಕತ್ತಿ, ಕಟಾರಿ, ತಲವಾರು ಮತ್ತೇನೋ ತ್ರಿಶೂಲ ಹಿಡ್ಕೊಂಡು ಆಚೆ ಬರ್ತೀವಿ. ಯಾರೋ ಅವ್ರ ಮಗನ್ ಕರ್ಕೊಂಡ್ ಬರ್ತಾರ ಜೊತೆಲಿ, ಅಥವಾ ಅವ್ರ ಹೆಂಡತಿನ ಕರ್ಕೊಂಡ್ ಬರ್ತಾರ ಜೊತೆಲಿ, ಅವ್ರ ಅಕ್ಕ ತಂಗಿ ಇದ್ರನ್ನ ಅಣ್ಣ ತಮ್ಮಂದ್ರು ಕರ್ಕೊಂಡ್ ಬರ್ತಾರ ತ್ರಿಶೂಲ ಹಿಡ್ಕೊಂಡು ಜನ ಸಾಯಿಸೋದಕ್ಕೆ? ಇಲ್ಲ. ಅವ್ರ ಮಗನಿಗೆ MP ಟಿಕೆಟ್ ಕೊಡಿ ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಇಲ್ಲಿ ಅಮಾಯಕ ಹುಡುಗರನ್ನ ತ್ರಿಶೂಲ ಹಿಡ್ಕೊಂಡು ಗಲಾಟೆ ಮಾಡಿ ಅಂತ ಕಳಿಸ್ತಾರೆ. ಮೊದಲು ಈಶ್ವರಪ್ಪನ ಒದ್ದು ಒಳಗಡೆ ಹಾಕ್ಬೇಕಲ್ಲ, ಒದ್ದು ಒಳಗಡೆ ಹಾಕ್ಬೇಕು. ರಿಪೀಟ್ ಮಾಡ್ತೀನಿ ನಾನು. ಈ ಕಾನೂನಿಗೆ ತಾಕತ್ತಿದ್ರೆ, ಕಾನೂನು ನಡೆಸುವಂತ ವ್ಯಕ್ತಿಗೆ ದಮ್ಮಿದ್ರೆ ಈಶ್ವರಪ್ಪನ ಒದ್ದು ಒಳಗಡೆ ಹಾಕ್ಬೇಕು. CT ರವಿನ ಕುಂಡಿ ಮೇಲೆ ಹೊಡೆದು ಒಳಗಡೆ ಹಾಕ್ಬೇಕು. ಯಾಕೆ ಅಂತ CT ರವಿ ಹೇಳ್ತಾ ಇರೋದು, ನಾವು ಕತ್ತಿಗಳು ಹಿಡ್ಕೊಂಡು ರೋಡ್ಗಳಿದ್ರೆ ನೀವ್ ಯಾರು ಉಳಿಯಲ್ಲ, ನೀವ್ ಯಾರು ಉಳಿಯಲ್ಲ ಅನ್ನೋದಕ್ಕೆ ನೀನ್ ಯಾರು? ಹೂ ಆರ್ ಯು? ನೀನು ಸಾಮ್ರಾಜ್ಯ ನಡೆಸ್ತಾ ಇದ್ಯಾ? ನಿಮ್ಮಪ್ಪ ನಿಮ್ಗೆ ಏನಾದ್ರು ಸಾಮ್ರಾಜ್ಯನ ಬರ್ಕೊಟ್ಟಿದಾರ? ಈ ದೇಶದಲ್ಲಿ ನೀನು ಆಡಳಿತ ಮಾಡು, ನೀನ್ ಎಲ್ರನ್ನು ಕತ್ತರಿಸು ಬಿಡು ಅಂತ. ಈ ದೇಶದಲ್ಲಿ ಒಂದು ಕಾನೂನು ಇದೆಯಲ್ಲ, ಆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಒಂದು ಪೊಲೀಸ್ ಇಲಾಖೆ ಇದೆಯಲ್ವಾ, ಗೃಹ ಇಲಾಖೆ ಇದೆಯಲ್ವಾ, ಹೋಮ್ ಸೆಕ್ರೆಟರಿ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, CM ಇದ್ದಾರೆ. ಅವ್ರಿಗೆ ನೀವು ಮನವಿ ಮಾಡ್ಬೋದು, ಹಿಂಗ ಅನ್ಯಾಯ ಆಗ್ತಾ ಇದೆ ನೋಡಿ ತಡೀರಿ ಅಂತ. ನಾವು ಕತ್ತಿ ಹಿಡ್ಕೊಂಡು ಆಚೆ ಹೇಳಿದ್ರೆ ನೀವು ಯಾರು ಉಳಿಯಲ್ಲ ಅನ್ನೋದಕ್ಕೆ ಇದು ಯಾರಪ್ಪನ ರಾಜ್ಯ ಅಲ್ಲ, ಯಾರಪ್ಪನ ರಾಜ್ಯ ಅಲ್ಲ. ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿ, ಈ ಗಲಭೆ, ಶಿವಮೊಗ್ಗದ ಗಲಭೆ ಹಿಂದೆ ಇರುವಂಥದ್ದು BJP ಅಧಿಕಾರದ ಇಲ್ಲದೆ ಹತಾಶರಾಗಿ ತನ್ನ ಕಾರ್ಯಕರ್ತರನ್ನ ಮುಸಲ್ಮಾನರ ವೇಷ ಹಾಕಿ ಗಲಭೆಗೆ ಕಳಿಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಇನ್ನು ನಾವು ಇನ್ನೇನು ಹೇಳೋದು? ಒಬ್ಬ ಜವಾಬ್ದಾರಿಯುತ ಮಿನಿಸ್ಟರ್ ಹೇಳಿರುವಾಗ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಪೊಲೀಸ್ನವ್ರಿಗೆ ಒತ್ತಾಯ ಮಾಡಬೇಕು. ಆದರೆ ಪೊಲೀಸ್ನವರು ಇಲ್ಲಿವರೆಗೂ ಆ ಆ್ಯಂಗಲಲ್ಲಿ ಒತ್ತಾಯ ತರಲಿಲ್ಲ. ಮತ್ತು ರಾಮಲಿಂಗಾರೆಡ್ಡಿ ಅವರೇನು ತಮ್ಮ ಸ್ಟೇಟ್ಮೆಂಟ್ ವಾಪಸ್ ತೊಗೊಂಡ್ರು ಅಂತ ಈಗ ಮತ್ತೆ ಸುದ್ದಿ ಗೊತ್ತಾಗಿರೋದು. ನೀವು ತೊಗೊಂಡ್ರ ಬಿಟ್ರ ಅಲ್ಲ, ಆದರೆ ನೀವು ಆರೋಪ ಮಾಡಿದ್ದೀರಲ್ವಾ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಆರೋಪ ಮಾಡಿರೋದು. ನಿಮ್ಮ ಮನೇಲಿ ಊಟ ಮಾಡುವಾಗ ಮಾಡಿರೋಂಥ ಆರೋಪ ಅಲ್ಲ, ಸರ್ಕಾರದ ಭಾಗವಾಗಿ ನೀವು ಆರೋಪ ಮಾಡಿರೋದು. ನೀವು ಆರೋಪ ಮಾಡಿದ ಮೇಲೆ ವಾಪಸ್ ತಗೊಂಡೆ ಅಂದಾಗ ನಿಮ್ಮ ತಪ್ಪು ಹೇಳಿಕೆಗಳನ್ನ ವಾಪಸ್ ತಗೊಂಡ್ರೆ ಅದಕ್ಕೆ ಅರ್ಥ ಇರುತ್ತೆ, ಯಾರ ಬಗ್ಗೆನೋ ಅವಹೇಳನವಾಗಿ ಮಾತಾಡಿರೋಂಥದ್ದು. ಆದರೆ ನೀವು ಹೇಳಿರೋಂಥದ್ದು ಒಂದು ಅಪರಾಧಿಕ ಕೃತ್ಯದ ಬಗ್ಗೆ ಕೊಟ್ಟಂಥ ಸ್ಟೇಟ್ಮೆಂಟನ್ನು ವಾಪಸ್ ತಗೋತೀನಿ ಅಂತಂದರೆ ಅಪರಾಧಿಗಳನ್ನ ಬಿಟ್ಬಿಡಿ ಅಂತ ಅಲ್ಲ ಅರ್ಥ. ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಅವರ ಹೇಳಿಕೆ ಮೇಲೆ ಅವ್ರನ್ನೇ ವಿಚಾರಣೆಗೆ ಒಳಪಡಿಸಬೇಕು. ನಿಮಗೆ ಈ ವಿಚಾರದಲ್ಲಿ ಗೊತ್ತಿರುವಂಥ ಸತ್ಯಗಳೇನು, ಈ ಹೇಳಿಕೆ ಕೊಡೋದಕ್ಕೆ ಇರುವಂಥ ಕಾರಣ ಏನು, ಅವ್ರನ್ನೇ ವಿಚಾರಣೆಗೆ ಒಳಪಡಿಸಬೇಕು, ಸತ್ಯನ ತಗೋಬೇಕು. ಅದರಿಂದ ಬರುವಂತಹ ಸತ್ಯದ ಔಟ್ಪುಟ್ ಏನಿದೆ ಅದ್ರ ಮೇಲೆ ಕ್ರಮ ವಹಿಸೋದಿಲ್ಲ. ಅದನ್ನು ಬಿಟ್ಟು ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಕಥೆ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಮತ್ತು ಕೆಲವು ಮಾಧ್ಯಮಗಳಲ್ಲಿ ವರದಿಗಳಲ್ಲಿ ಬಂದಿರೋಂಥ ವಿಚಾರ ಏನು ಅಂತಂದರೆ, ಬಜರಂಗ ದಳದ ಒಬ್ಬ ಯಾರೋ ಯುವಕ, ರಾಹುಲ್ ಅಂತ ಏನೋ ಹೆಸರಿದೆ ಒಂದು, ಅವನು ಈ ಗಲಭೆಗೆ ಕಾರಣ, ಮೊದಲನೇ ಸಾರಿ ಕಲ್ಲು ಹೊಡೆದಿದ್ದೆ ಅವನಿಂದ ಶುರುವಾಯಿತು ಅಂತ ಕೂಡ ಇದೆ. ಯಾಕೆ ಇಲ್ಲಿವರೆಗೂ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಯಾಕೆ ಬಜರಂಗ ದಳವನ್ನು ಬ್ಯಾನ್ ಮಾಡುವಂತಹ ಪ್ರಕ್ರಿಯೆಗೆ ಹೋಗಲಿಲ್ಲ? ಯಾಕೆ ಬಜರಂಗ ದಳದ ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷ ಯಾರಿದ್ದಾರೆ ಅವ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇದು ಯಾವುದೂ ಮಾಡದೆ ನಾವು ಕಾನೂನನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ, ನಾವಿಲ್ಲಿ ಮುಸಲ್ಮಾನರಿಗೆ ರಕ್ಷಣೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬಂದರೆ ಅದು ನಾಟಕ ಆಗುತ್ತೆ. ಆ ನಾಟಕವನ್ನು ನಿಲ್ಲಿಸಿ ಸಿದ್ದರಾಮಯ್ಯನವರೇ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಸರ್, ಶಿವಮೊಗ್ಗ ಗಲಾಟೆಯಲ್ಲಿ 70ಕ್ಕಿಂತ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಗಲಾಟೆ ಮಾಡಿರೋರು ಅವ್ರನ್ನ ಶಿಕ್ಷೆ ಕೊಡಲೇಬೇಕು. 11 ಜನರಿಗೆ ಹೋಗ್ಬಿಟ್ಟು ಮನೆಯಿಂದ ಹಚ್ಕೊಂಡು ಹೋಗ್ಬಿಡೋದು, ಮನೆ ಒಳಗಡೆ ನುಗ್ಬಿಟ್ಟು ಅರೆಸ್ಟ್ ಮಾಡೋದು, ಹೆಂಡತಿ ಮಕ್ಕಳು ಕಿರ್ಚಾಡ್ತಿದ್ದಾರಂತೆ, ಅದು ರೆಸ್ಪಾನ್ಸೇ ಇಲ್ಲ. ಅದಕ್ಕೆ ಯಾರು ಮಾತಾಡೋದಿಲ್ವಾ, ಕೇಳೋದಿಲ್ವಾ? ಈಗ ನಾನು ಮಾತಾಡ್ತೀನಿ, ರಿಸಲ್ಟ್ ಏನು? ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ರಿಸಲ್ಟ್ ಏನು? ಇನ್ಯಾರೋ ಮಾತಾಡ್ತಾರೆ, ರಿಸಲ್ಟ್ ಏನು? ಮಾತಾಡೋರು ಮಾತಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇರೋಂಥದ್ದು. ನಾವು ಮಾತಾಡಿ ಪ್ರಯೋಜನ ಇಲ್ಲ. ನಾನು CM ಅಲ್ಲ, ಅಥವಾ ನಮ್ಮ ಪಕ್ಕದ ಇವರು ಹೋಮ್ ಮಿನಿಸ್ಟರ್ ಅಲ್ಲ, ಇಲ್ಲಿ ಯಾರು DGಗಳಿಲ್ಲ. ಆದರೆ ಈ ದೇಶದ, ಈ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಆಡಳಿತ ವ್ಯವಸ್ಥೆ, ಆ ಆಡಳಿತ ವ್ಯವಸ್ಥೆ, ಈ ರಾಜ್ಯದ ಮುಖ್ಯಮಂತ್ರಿ, ಗೃಹ ಮಂತ್ರಿ, IG, DGP ಏನು ಮಾಡ್ತಿದ್ದಾರೆ ಅವರು? ಈಗ ನೀವು ಹೇಳಿದ್ರಲ್ಲ, ಯಾರು ಗಲಭೆಕೋರರು ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಹೊರಗಡೆ ಹೋಗ್ಬೇಕು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾರು ಅಮಾಯಕರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬಾರ್ದು, ಅದನ್ನು ನಾನು ಹೇಳ್ತೀನಿ. ಮಾಡಬೇಕಾದವ್ರು ಯಾರು? ನಾನು ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡ್ತೀನಿ, ನಾನು ದಲಿತರ ರಕ್ಷಣೆ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಕೊಂಡು ಬಂದಂತಹ ಸಿದ್ದರಾಮಯ್ಯನವ್ರ ಜವಾಬ್ದಾರಿ ಇದೆಯಲ್ವಾ? ಇಲ್ಲಿವರೆಗೂ ಅಮಾಯಕರ ರಕ್ಷಣೆ ವಿಚಾರದಲ್ಲಿ, ಅಮಾಯಕರನ್ನ ಪೊಲೀಸರು ಅರೆಸ್ಟ್ ಮಾಡಿದಾರೆ, ಆ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯನವ್ರು ಬಿಡುಗಡೆ ಮಾಡಿದಾರಾ? ಮಾಡಿಲ್ಲ. ಮತ್ತು ಯಾವ ವಿಚಾರಕ್ಕೆ ಅವ್ರನ್ನ ನಂಬಿ ಈ ಸಮುದಾಯಗಳು ಅವ್ರ ಹಿಂದೆ ಹೋಗ್ತಾ ಇದ್ದಾವೆ? ಬೇಕಲ್ಲ ಉತ್ತರ ನಮಗೆ.
ಹೋಮ್ ಮಿನಿಸ್ಟ್ರು ಇಲ್ಲಿವರೆಗೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾಯಕರನ್ನ ನೀವು ಗುರಿ ಮಾಡಬಾರ್ದು. ಇದರಿಂದ ಏನು ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತ ಹೋಮ್ ಮಿನಿಸ್ಟರ್ ಹೇಳಿಕೆ ಬಿಡುಗಡೆ ಮಾಡಿದಾರಾ? ಮಾಡಲಿಲ್ಲ. ಮತ್ತು ಅಲ್ಲಿ ಏನು ಗಲಭೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅದನ್ನು ಪ್ರಚೋದನೆ ಮಾಡೋದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋಂಥ ಈಶ್ವರಪ್ಪ, ನಾವು ಕತ್ತಿ, ಕಟಾರಿ, ತಲವಾರು ಮತ್ತೇನೋ ತ್ರಿಶೂಲ ಹಿಡ್ಕೊಂಡು ಆಚೆ ಬರ್ತೀವಿ. ಯಾರೋ ಅವ್ರ ಮಗನ ಕರ್ಕೊಂಬರ್ತಾರ ಜೊತೆಯಲ್ಲಿ, ಅಥವಾ ಅವ್ರ ಹೆಂಡತಿನ ಕರ್ಕೊಂಬರ್ತಾರ ಜೊತೆಯಲ್ಲಿ, ಅವ್ರ ಅಕ್ಕ ತಂಗಿದ್ರನ್ನ ಅಣ್ಣ ತಮ್ಮಂದ್ರು ಕರ್ಕೊಂಬರ್ತಾರ ತ್ರಿಶೂಲ ಹಿಡ್ಕೊಂಡು ಜನ ಸಾಯಿಸೋದಕ್ಕೆ? ಇಲ್ಲ. ಅವ್ರ ಮಗನಿಗೆ MP ಟಿಕೆಟ್ ಕೊಡಿ ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಇಲ್ಲಿ ಅಮಾಯಕ ಹುಡುಗರನ್ನ ತ್ರಿಶೂಲ ಹಿಡ್ಕೊಂಡು ಗಲಾಟೆ ಮಾಡಿ ಅಂತ ಕಳಿಸ್ತಾರೆ. ಮೊದಲು ಈಶ್ವರಪ್ಪನ ಒದ್ದು ಒಳಗಡೆ ಹಾಕ್ಬೇಕಲ್ಲ, ಒದ್ದು ಒಳಗಡೆ ಹಾಕ್ಬೇಕು. ರಿಪೀಟ್ ಮಾಡ್ತೀನಿ ನಾನು. ಈ ಕಾನೂನಿಗೆ ತಾಕತ್ತಿದ್ರೆ, ಕಾನೂನು ನಡೆಸುವಂಥ ವ್ಯಕ್ತಿಗೆ ದಮ್ಮಿದ್ರೆ ಈಶ್ವರಪ್ಪನ ಒದ್ದು ಒಳಗಡೆ ಹಾಕ್ಬೇಕು. CT ರವಿನ ಕುಂಡಿ ಮೇಲೆ ಹೊಡೆದು ಒಳಗಡೆ ಹಾಕ್ಬೇಕು. ಯಾಕೆ ಅಂತ CT ರವಿ ಹೇಳ್ತಾ ಇರೋದು, ನಾವು ಕತ್ತಿಗಳು ಹಿಡ್ಕೊಂಡು ರೋಡ್ಗಳಿದ್ರೆ ನೀವು ಯಾರು ಉಳಿಯಲ್ಲ. ನೀವು ಯಾರು ಉಳಿಯಲ್ಲ ಅನ್ನೋದಕ್ಕೆ ನೀನು ಯಾರು? ಹೂ ಆರ್ ಯು? ನೀನು ಸಾಮ್ರಾಜ್ಯ ನಡೆಸ್ತಾ ಇದೆಯಾ? ನಿಮ್ಮಪ್ಪ ನಿಮ್ಗೆ ಏನಾದರೂ ಸಾಮ್ರಾಜ್ಯನ ಬರ್ಕೊಟ್ಟಿದ್ದಾರಾ? ಈ ದೇಶದಲ್ಲಿ ನೀನು ಆಡಳಿತ ಮಾಡು, ನೀನು ಎಲ್ಲರನ್ನು ಕತ್ತರಿಸು ಬಿಟ್ಟು ಅಂತ. ಈ ದೇಶದಲ್ಲಿ ಒಂದು ಕಾನೂನು ಇದೆಯಲ್ಲ, ಆ ಕಾನೂನು ಸುವ್ಯವಸ್ಥೆನ ಕಾಪಾಡೋದಕ್ಕೆ ಒಂದು ಪೊಲೀಸ್ ಇಲಾಖೆ ಇದೆಯಲ್ವಾ, ಗೃಹ ಇಲಾಖೆ ಇದೆಯಲ್ವಾ, ಹೋಮ್ ಸೆಕ್ರೆಟರಿ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, CM ಇದ್ದಾರೆ. ಅವರಿಗೆ ನೀವು ಮನವಿ ಮಾಡ್ಬೋದು, ಹಿಂಗೆ ಅನ್ಯಾಯ ಆಗ್ತಾ ಇದೆ ನೋಡಿ ತಡೀರಿ ಅಂತ. ನಾವು ಕತ್ತಿ ಹಿಡ್ಕೊಂಡು ಆಚೆ ಹೇಳಿದ್ರೆ ನೀವು ಯಾರು ಉಳಿಯಲ್ಲ ಅನ್ನೋದಕ್ಕೆ ಇದು ಯಾರಪ್ಪನ ರಾಜ್ಯ ಅಲ್ಲ. CT ರವಿಗೆ ಕುಂಡಿ ಮೇಲೆ ಹೊಡೆದು ಒಳಗಡೆ ಹಾಕಬೇಕಿತ್ತು. ಆದರೆ ಹೊಡೆಯೋ ತಾಕತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯಾ? ಈ ಹೋಮ್ ಮಿನಿಸ್ಟ್ರಿಗೆ ಇದೆಯಾ? ಈ CMಗೆ ಇದೆಯಾ? ಇವರೆಲ್ಲ ಉಂಡವನ ಗುಂಡನ ಮದುವೆಯಲ್ಲಿ ಉಂಡವನು ಎಷ್ಟು ಜಾಣ ಅಂತಾರಲ್ಲ, ಹಂಗೆ ಈ ಇಡೀ ವ್ಯವಸ್ಥೆಯಲ್ಲಿ ಎಲ್ಲೋ ಲೋಪ ಆಗ್ತಾ ಇದ್ದಾರೆ. ಅದರ ಲಾಭ ತಗೊಂಡು ಬದುಕೋದಕ್ಕಷ್ಟೇ ಬಂದಿರೋಂತಹ ನಾಲಾಯಕಗಳು ಈ ಆಡಳಿತ ವ್ಯವಸ್ಥೆದ ಅಧಿಕಾರವನ್ನು ಹಿಡಿದಿರುವಂಥದ್ದು. ಜನ ಮತ್ತು ನಾವು ಜನರ ಪ್ರತಿನಿಧಿಗಳಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ನಿಮ್ಮ ಡೈಲಾಗ್ಗಳಲ್ಲಿ ಕಾಲ ಕಳಿಬೇಡಿ. ನಿಮಗೆ ತಾಕತ್ತಿದ್ದರೆ, ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅನ್ನೋ ಮನಸ್ಥಿತಿ ನಿಮಗೆ ಗಟ್ಟಿಯಾಗಿದ್ದರೆ, ಈ ಗಲಭೆಗೆ ಪ್ರೊವೋಕ್ ಮಾಡಿದವರು ಯಾರು? ಈ ಗಲಭೆಗೆ ಕಾರಣಗಳು, ಹಿನ್ನೆಲೆಗಳು ಏನೇನು? ಅಲ್ಲಿ ಸಾವರ್ಕರ್ ಸಾಮ್ರಾಜ್ಯ ಅಂತ ಬೋರ್ಡ್ ಹಾಕಿದ್ದವನು ಯಾರು? ಮತ್ತಲ್ಲಿ ಶ್ರೀರಾಮಚಂದ್ರನ ಹೆಸರಿಟ್ಕೊಂಡು ಮುಸಲ್ಮಾನರ ಮೇಲೆ ಗುರಿ ಮಾಡ್ತೀನಿ ಅಂತ ಹೇಳಿದವನು ಯಾರು? ನಾವು ಇಲ್ಲಿ ಬಂದರೆ ಏನು ನಿಮ್ಮ ಮುಸಲ್ಮಾನರ ಹೆಣ್ಮಕ್ಳನ್ನ ರೇಪ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ವಲ್ಲ, ಅವ್ನು ಯಾರೋ ಆಂದೋಲನ ಸ್ವಾಮಿ ಅಂತ, ಅವನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಕಾವಿ ವೇಷದಲ್ಲಿ ಇದ್ದುಕೊಂಡು ನೀವೇನೇ ಅಪರಾಧ ಮಾಡಿದ್ರು ಕೂಡ ಅದು ಕ್ಷಮಾರ್ಹ ಅಂತ ಏನಾದ್ರು ನಿಮ್ಮ ಕಾನೂನಲ್ಲಿ ಎಲ್ಲರೂ ಬರ್ದಿದ್ದಾರಾ? ಇಲ್ಲಲ್ಲ. ಇಲ್ಲಿರೋದು ಅಂಬೇಡ್ಕರ್ ಕಾನೂನು, ಅಂಬೇಡ್ಕರ್ ಸಂವಿಧಾನ. ಅದನ್ನು ಚಾಲನೆ ಮಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಆಡಳಿತ ಮಾಡೋದಕ್ಕೂ ಯೋಗ್ಯರಲ್ಲ ಅಂತ ಅಂದ್ಕೊಂಡು ರಾಜೀನಾಮೆ ಬಿಸಾಕಿ ಹೋಗಿ. ಅದನ್ನು ಬಿಟ್ಟು ಗಲಭೆ ಮಾಡಿದವರೊಬ್ಬರು, ಅದನ್ನು ತಡಿಬೇಕಾಗಿದ್ದೆ ತಡೀದೇ ಇರೋರೊಬ್ಬರು, ಆದರೆ ಇಡೀ ಸಮಾಜ ಪ್ರಶ್ನೆ ಕೇಳುವಂಥದ್ದು ನಮ್ಮನ್ನು. ನಾವು ಉತ್ತರದಾಯಿಗಳೇ ಉತ್ತರ ಕೊಡ್ತೀವಿ, ಆದರೆ ಮಾಡಬೇಕಾಗಿರೋ ಕೆಲಸವನ್ನು ಮಾಡಿ ಅಂತ ಅವ್ರಿಗೆ ಒತ್ತಾಯ ತರ್ತಾ ಇದ್ವಿ. ಏನೇನ ಶ್ರೀರಾಮನವಮಿನಲ್ಲಿ ಗಣೇಶನ ಮೆರವಣಿಗೆಯಲ್ಲಿ ಸಾವರ್ಕರ್ ಮತ್ತೆ ಗೂಡ್ಸೇನ್ ಹಾಕ್ತಾರೆ. ಹಾಕ್ಬೇಕಿತ್ತಾ? ನಿಮ್ಮನ್ನೇ ಕೇಳ್ತೀನಿ, ಹಾಕ್ಬೇಕಿತ್ತಾ? ಅವ್ರು ಹಾಕಿದ್ದಾಗ ಈ ಪೊಲೀಸ್ನವರು, ಈ ಸರ್ಕಾರ ಅದನ್ನು ಯಾರು ಹಾಕಿದ್ರಲ್ಲ ಅವ್ರಿಗೆ ಒದ್ದು ಕೇಸ್ ಹಾಕಿ ಒಳಗಡೆ ಹಾಕಿದ್ರ? ಅವ್ರನ್ನ ಹಂಗೆ ಮಾಡಿಬಿಟ್ಟಿದ್ದಿದ್ರೆ ಔರಂಗಜೇಬ್ನ ಇವ್ರು ಹಾಕುವಂಥ ಅಗತ್ಯನೇ ಇರಲಿಲ್ಲ. ಹಂಗಂತ ಔರಂಗಜೇಬ್ನ ಹಾಕಬೇಕಿತ್ತು, ಹಾಕಿದ್ ಸರಿ ಅಂತ ನಾನೇನು ಸಮರ್ಥನೆ ಮಾಡ್ತಾ ಇಲ್ಲ. ಎರಡೂ ತಪ್ಪೆ, ಹಾಕೋ ಅಗತ್ಯ ಇಲ್ಲ. ಆದರೆ ಮೊದಲನೇ ಅಪರಾಧಕ್ಕೆ ನೀವು ಒಬ್ಬರಿಗೆ ಕುಮ್ಮಕ್ಕು ಕೊಟ್ಟ ಮೇಲೆ ಇನ್ನೊಬ್ರು ತಾನಾಗೆ ಅದರಿಂದ ಪ್ರಚೋದನೆಗೆ ಒಳಗಾಗ್ತಾರೆ. ಪ್ರಚೋದನೆಗೆ ಒಳಗಾಗೋದು ತಪ್ಪು, ಮೊದಲನೇ ಅಪರಾಧಕ್ಕೆ ಅವಕಾಶ ಮಾಡೋದು ತಪ್ಪು. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಫಸ್ಟ್.